ನೀವು ಯಾವತ್ತಾದರೂ ರೋಲ್ಸ್ ರಾಯ್ಸ್ ಕಾರ್ ಹಿಂದೆ ಏನಾದರೂ ಕೊಟೇಶನ್ ಬರೆದಿದ್ದನ್ನು ನೋಡಿದ್ದೀರಾ? ಕೋತಿ ಸ್ಟಿಕ್ಕರ್, ಚಪ್ಪಲ್ ಹಾಕಿರೋದಾಗಲಿ ನೋಡಿದ್ದೀರಾ? ಇಲ್ಲ ತಾನೇ. ಆದರೆ ಟೆಂಪೋ ಹಿಂದೆ, ಟ್ರಕ್ ಹಿಂದೆ ಮತ್ತೆ ಆಟೋಗಳ ಹಿಂದೆ ನೋಡಿರ್ತೀರಾ. ಹಾಗೆ ರಿಚ್ ಪೀಪಲ್ ಮನೆಯಲ್ಲಿ ದೆವ್ವಗಳು, ಭೂತಗಳು ಇದಾವೆ ಅಂತ ಕೇಳಿದ್ದೀರಾ? ಇಲ್ಲ ಮುಖೇಶ್ ಅಂಬಾನಿಗೆ ದೆವ್ವ ಹಿಡಿದಿದೆ ಅಂತ ನೀವು ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ ತಾನೇ. ಅಂದ್ರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಎಲ್ಲಿ ದುಡ್ಡು ಇರುತ್ತೋ ಅಲ್ಲಿ ಲಾಜಿಕ್ ಮೇಲೆ ನಡೆಯುತ್ತೆ, ಮತ್ತೆ ದುಡ್ಡು ಎಲ್ಲಿ ಇರಲ್ಲೋ ಅಲ್ಲಿ ಭಯ ಪಡಿಸ್ತಾರೆ. ಅದೇ ಭಯ ಜನಗಳಲ್ಲಿ ವೀಕ್ ಆಗಿ ಸಣ್ಣವರಾಗಿ ಮಾಡುತ್ತೆ. ಎಸ್, ಸಣ್ಣವರಿದ್ದಾಗ ನಮ್ಮನ್ನು ಹೀಗೆ ಬೆಳೆಸಿದ್ದಾರೆ. ಯೋಗ್ಯತೆಗಿಂತ ಮೀರಿ ಆಲೋಚಿಸಬಾರದು. ಹಣೆ ಬರದಲ್ಲಿ ಏನಿರುತ್ತೋ ಅದರಿಂದ ಅಡ್ಜಸ್ಟ್ ಆಗಿ ಬದುಕಬೇಕು. ಆದ್ರೆ ನಮಗೆ ಯಾರು ಇದು ಕಲಿಸಿಲ್ಲ. ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ಪವರ್ ಹೇಗೆ ಪಡ್ಕೋಬೇಕು, ಪ್ರಪಂಚ ಹೇಗೆ ನಡೆಯುತ್ತೆ, ಅಂಡ್ ಇದೇ ಎಲ್ಲರಿಗಿಂತ ದೊಡ್ಡ ಸ್ಕ್ಯಾಮ್. ಯಾವ ದಿನ ನೀನು ಗೇಮ್ ಭಯ ಪಡುವಲ್ಲಿ ಇಲ್ಲ, ಗೇಮ್ ಸ್ಕಿಲ್ಸ್ ಅಂಡ್ ಮನಿಲಿ ಇದೆ ಅಂತ ಅರ್ಥ ಮಾಡ್ಕೋತೀರೋ, ಆ ದಿನದಿಂದ ಎಲ್ಲಿ 90% ಪೀಪಲ್ ಆಲೋಚಿಸೋದು ಬಿಡ್ತಾರೋ ನೀವು ಅಲ್ಲಿಂದ ಆಲೋಚಿಸಲು ಸ್ಟಾರ್ಟ್ ಮಾಡ್ತೀರಾ.